ಅನ್ನೋ ಮಾತನ್ನು ಸ್ವಲ್ಪ ಮಾತಾಡಿದ್ದ. ಇನ್ನೊಂದು ಕ್ಷೇತ್ರಕ್ಕೆ ಅವ್ರು ಹೋದಾಗ ಅವ್ರಿಗೂ ಸಹ ಅವರು ಇನ್ವೈಟ್ ಮಾಡಿದಾಗ ಬೇಲಿ ಇಲ್ಲ ಅಂತ ಹೇಳಿದಾಗ ಖುಷಿಯಾಗಿತ್ತು. ಆದರೆ ಈ ಒಂದು ಸಂದರ್ಭದಲ್ಲಿ ಈರಣ್ಣ ಕಡಾಡಿಯವರು ಆರೋಪ ಮಾಡೋದು ನಿಜವೇ ಆಗಿದ್ದರೆ, ಈಗ ಒಂದು ವಾಹಿನಿ ಕೊಟ್ಟಿದ್ದಾರೆ ಅವರು ಇಂಟರ್ವ್ಯೂ, ಅದು ನಿಜವೇ ಆಗಿದ್ದರೆ ಅದು ಯಾರೋ ಮಾಡಿದ್ರು ತಪ್ಪು. ಈರಣ್ಣ ಕಡಾಡಿಯವ್ರು ಮಾಡಲಿ, ಕತ್ತಿಯವ್ರು ಮಾಡಲಿ, ಬಾಲಚಂದ್ರ ಜಾರಕಿಹೊಳಿ ಅವ್ರು ಮಾಡಲಿ, ಅಥವಾ ನಮ್ಮ ಈ ಒಂದು ಏನಪ್ಪ ಸತೀಶ್ ಜಾರಕಿಹೊಳಿ ಮಾಡಲಿ, ಯಾರೋ ಮಾಡಿದ್ರು ತಪ್ಪದು. ಅದು ಆಗಿದ್ದ ಈ ಸಂದರ್ಭದಲ್ಲಿ ಒಂದಿಷ್ಟು ನೋವಿನ ಸಂಗತಿ ಆದರೂ ಸಹ ಒಟ್ಟಿನಲ್ಲಿ ಆಯ್ಕೆ ಆಗಿದ್ದಾರೆ ಅನ್ನುವಂಥದ್ದು ಈ ಆರಂಭದ ಹಂತದ ಒಂದಿಷ್ಟು ನ್ಯೂಸ್ಗಳು ಬರ್ತಾಯಿತ್ತು. ಇದು ನಿಜವಾಗಿಯೂ ಪ್ರಜಾಪ್ರಭುತ್ವ ದೃಷ್ಟಿ ಇಟ್ಕೊಂಡು ತಪ್ಪಾದಂಥ ಸಂದೇಶನ ರಾಜ್ಯ ತುಂಬ ಬಿತ್ತದ ಅನ್ನೋದು ಅಷ್ಟ ಸತ್ಯದ. ಅದಿಲ್ಲ ಒಂದು ಕಡೆ ಇಟ್ಕೊಂಡು, ಯಾಕೆಂದರೆ ನಡೆದ ಘಟನೆಗಳು ನಿಮ್ಗೆ ತಿಳಿಸುವಂಥ ಕೆಲಸ ನಮ್ಮದು. ಯಾಕಪ್ಪ ಅಂದ್ರೆ ಪ್ರಜಾಪ್ರಭುತ್ವದಲ್ಲಿ ನಮ್ಮಲ್ಲಿ ಪ್ರಜಾತಂತ್ರ ಉಳಿಬೇಕಾಗ್ಯದ, ಬೆಳಿಬೇಕಾಗ್ಯದ. ಮತ್ತು ಯಾರು ಸಮರ್ಥರದಲ್ಲ ಆಯ್ಕೆ ಆಗಿರೋರು ಜನರಿಂದ. ಯಾಕಂದ್ರೆ ಡೆಲಿಗೇಟ್ಸ್ಗಳನ್ನು ಇಟ್ಟುಕೊಂಡು ಎಲ್ಲೋ ಮೂಲೆಯಲ್ಲಿಟ್ಟು ಅವ್ರ ಪರವಾಗಿ ಓಟ್ ಹಾಕಿಸ್ಕೊಳ್ಳಿ, ಆದರೆ ಒಬ್ಬರು ಎದುರಾಳಿ ಇರಬೇಕಲ್ಲೇ. ಒಟ್ಟಿನಲ್ಲಿ ಇಲೆಕ್ಷನ್ ಆಗದಂಗೆ ನಡೆಯುವಂಥದ್ದು ಏನದಲ್ಲ, ಇದು ತಪ್ಪು. ಅವ್ರಿಗೆ ಬೇಕಾದ್ರೆ ಇಟ್ಕೊಳ್ಳೋರು. ಯಾಕಂದ್ರೆ ಅವ್ರಿಗೆ ಓಟ್ ಹಾಕುವ ಹಕ್ಕು ಕೊಡಲಿಲ್ಲ ಅಂದ್ರೆ ನೀವು, ಅದು ಏನಪ್ಪ ಅಂತಂದ್ರೆ ಹಕ್ಕನ್ನು ಕಸ್ಕೊಂಡಂಗೆ ಆಗ್ತದೆ ಒಬ್ಬರದ್ದು. ಇಲ್ಲ ಅದರಲ್ಲೂ ಡೆಲಿಗೇಟ್ಸ್ ಏನಿದ್ದಾರೆ ಇವತ್ತು ಗೋಕಾಕ್ ಭಾಗದಲ್ಲಿರಲಿ, ಹುಕ್ಕೇರಿ ಭಾಗದಲ್ಲಿರಲಿ, ಅಥವಾ ನಮ್ಮ ಅರಮನೆ ಭಾಗದಲ್ಲಿರಲಿ, ಅಥವಾ ಇನ್ನುಳಿದ ಯಾವುದೇ ಭಾಗದಲ್ಲಿರಲಿ, ಅಲ್ಲಿಯೇ ಡೆಲಿಗೇಟ್ಸ್ಗಳನ್ನು ಹತ್ತಿಕ್ಕೋದು ಮಾತ್ರ ತಪ್ಪ. ಅವ್ರ ಪ್ರೀತಿಯಿಂದ ಒಂದು ವೇಳೆ ನಾವಿಲ್ಲಪ್ಪ ಸ್ಪರ್ಧೆ ಮಾಡೋದ್ರಿಂದ ಒಬ್ಬರು ಸ್ಪರ್ಧಿಸ್ಬೇಕಾಗ್ತದೆ. ನೋಡಿರಿ ನಿಮ್ಮ ಹಿರಿಯರು ಈಗಾಗಲೇ ನಮ್ಮ